ಆಗಸ್ಟ್ ತಿಂಗಳಲ್ಲಿ ಲಾಲ್ಬಾಗ್ನಲ್ಲಿ ಹಬ್ಬದ ಸಂಭ್ರಮ ಇರುತ್ತೆ. ಎಲ್ಲಿ ನೋಡಿದ್ರು ಬಣ್ಣ ಬಣ್ಣದ ಹೂಗಳು. ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಲ್ಬಾಗ್ನಲ್ಲಿ ಇರುವಂಥ ಗ್ಲಾಸ್ ಹೌಸ್ನಲ್ಲಿ ಪುಷ್ಪ ಪ್ರದರ್ಶನಿ ನಡೀತಾ ಇದೆ. ಅಲ್ಲಿರೋಂಥ ರಶ್ನಲ್ಲಿ ನನಗಂತೂ ಹೋಗೋಕೆ ಇಷ್ಟ ಇಲ್ಲ. ಹೊರಗಡೆ ಇಟ್ಟಿರೋ ಅಂಥ ಪಾಟ್ಗಳಲ್ಲಿ ಬೆಳೆದಿರೋ ಅಂಥ ಹೂಗಳು ನೋಡೋಕ್ಕೆ ತುಂಬ ಚಂದ. ಎಲ್ಲ ಕಡೆ ಈ ರೀತಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ. ಇದು ನೋಡಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ. ಹಿಂಬದಲ್ಲಿ ಹಸಿರು ಬಣ್ಣ, ಇದು ಕೆಂಪು ಬಣ್ಣ, ನೋಡೋಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಗಿಡದ ವೆರೈಟಿ ನನ್ನ ಹತ್ರನೂ ಇದೆ. ಎಲ್ಲ ಕಡೆ ಇದ್ರ ಕಟ್ಟಿಂಗ್ ನೆಟ್ಟಿದ್ದೀನಿ. ತುಂಬ ಬೇಗ ಅದರೊಳಗೆ ರೂಟ್ಸ್ ಎಲ್ಲ ಬಂದ್ಬಿಡುತ್ತೆ. ಮಳೆ ಬಂದಿತ್ತಲ್ಲ ನೋಡಿ, ಎಲ್ಲ ಕಡೆ ಕೊಚ್ಚೆ ಆಗಿದೆ. ಅಲ್ಮಾಂಡ ಹೂವಿನ ಈ ವೆರೈಟಿ ನನ್ನ ಹತ್ರನೂ ಇದೆ. ಕಟ್ಟಿಂಗ್ಸ್ ನೆಟ್ಟಿದ್ದೀನಿ, 2 ವರ್ಷ ಆದರೂ ಅದರೊಳಗೆ ಹೂ ಇದುವರೆಗೂ ಬಿಟ್ಟಿಲ್ಲ. ಬೆಳ್ದಂಗೆ ಮತ್ತೆ ಕಟ್ ಮಾಡ್ತೀನಿ, ಮತ್ತೆ ಕಟ್ಟಿಂಗ್ಸ್ ನೆಡ್ತೀನಿ. ನೋಡೋಣ ಯಾವಾಗ ಹೂ ಬಿಡುತ್ತೆ ಅಂತ. ಪ್ರತಿ ವರ್ಷವೂ ಏನಾದರೂ ಒಂದು ಥೀಮ್ ಇಟ್ಕೊಂಡು ಇಲ್ಲೆಲ್ಲ ಡೆಕೋರೇಟ್ ಮಾಡಿರ್ತಾರೆ. ಈ ದೃಶ್ಯ ನೋಡಿದರೆ ನಿಮಗೆ ಏನು ಥೀಮ್ ಅಂತ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲಿ ನೋಡಿದರೂ ಉದ್ದಕ್ಕೂ ಕಲ್ಲಂಚೋ ಗಿಡನೇ ಜೋಡಿಸಿದ್ದಾರೆ. ನಾನಂತೂ ಈ ಸಮಯದಲ್ಲಿ ಕಲ್ಲಂಚೋ ಗಿಡನ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಮಳೆಗಾಲದಲ್ಲಿ ಇದ್ರ ಕೇರ್ ತಗೊಳ್ಳೋದು ಸ್ವಲ್ಪ ಕಷ್ಟ. ಆ್ಯಕ್ಚುಲಿ ಅದು ಶೋಗಿಟ್ಟಿರೋದು, ಮಾರಕ್ಕಲ್ಲ. ಈ ಸಮಯದಲ್ಲಿ ಲಾಲ್ಬಾಗ್ನಲ್ಲಿ ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಎಕ್ಸಿಬಿಷನ್ ಎಲ್ಲ ಹಾಕಿರ್ತಾರೆ. ಪ್ಲಾಂಟ್ ಲವರ್ಸ್ ಮಾತ್ರ ಅಲ್ಲ, ಎಲ್ಲ ಥರ ಜನ ಇದನ್ನು ನೋಡೋಕೆ ಬರ್ತಾರೆ. ಈಗ ಕೆಲವೊಂದು ನರ್ಸರಿಗಳು ತುಂಬ ದೂರ ಇರುತ್ತೆ, ಅಲ್ಲಿ ನಾವು ಹೋಗಕ್ಕೆ ಹೋಗಲ್ಲ. ಅವರೆಲ್ಲ ಇಲ್ಲಿ ಬಂದು ಜಾಗ ತಗೊಂಡು ಗಿಡಗಳನ್ನೆಲ್ಲ ಮಾರಾಟ ಮಾಡ್ತಾ ಇರ್ತಾರೆ. ಇಲ್ಲಿ ನೋಡಿ ಹೈಡ್ರೋಪಾನಿಕ್ ಸಿಸ್ಟಮ್ ಇದೆ. ಇಲ್ಲಿ ಕೆಲವೊಂದು ಶೋಗೆ ಇಟ್ಟಿರ್ತಾರೆ, ಕೆಲವೊಂದು ಮಾರಾಟ ಮಾಡಕ್ಕೆ ಕೂಡ. 5 ರೂಪಾಯಿಗೆ ಹೀರೆಕಾಯಿ ಸ್ಯಾಪ್ಲಿಂಗ್ಸ್ ಮಾರ್ತಾ ಇದ್ದಾರೆ ನೋಡಿ. ಇವೆಲ್ಲ ಕಾಂಪಿಟಿಷನ್ನಲ್ಲಿ ಪ್ರೈಸ್ ಗೆದ್ದಿರೋ ಅಂಥ ಗಿಡಗಳು. ಎಲ್ಲ ಸಕ್ಯುಲೆಂಟ್ಸ್ದೇ ವೆರೈಟಿ. ಸಕ್ಯುಲೆಂಟ್ಸ್ನ ಇಷ್ಟಪಡೋರು ಬಂದು ಇದನ್ನೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಸ್ಪೈಡರ್ ಫ್ಲವರ್. ಇದ್ರ ಹೂಗಳು ನೋಡಿದರೆ ಸ್ಪೈಡರ್ ಥರ ಇರುತ್ತೆ ನೋಡಿ. 2 ಬಣ್ಣ ಕಾಣಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂದೇ ಕಡೆ ಜೋಡಿಸಿಟ್ಟಿದ್ದಾರೆ. ಇದು ಪಾಟ್ಗಳಲ್ಲಿ ಬೆಳೆಸಿರೋದು. ನಾನಂತೂ ಲಾಲ್ಬಾಗ್ಗೆ ವಾಕ್ ಅಂತ ಬಂದಿದ್ದು. ಈ ಥರ ವಿಭಿನ್ನವಾದ ಸುಂದರವಾದ ಹೂಗಳು ನೋಡಿದ ತಕ್ಷಣ ನಿಂತ್ಕೊಳ್ಳೋದು, ಅದ್ರ ವಿಡಿಯೋ ಫೋಟೋ ತಗೊಳ್ಳೋದು. ಕೆಲವೊಂದಂತೂ ಡಿಫ್ರೆಂಟಾಗಿ ಜೋಡಿಸಿರ್ತಾರೆ. ತೆಂಗಿನ ಚಿಪ್ನಲ್ಲಿ ಗಿಡ ಬೆಳೆಸಿದ್ದಾರೆ. ಈ ಜಾಗ ಅಂತೂ ಟೋಟ್ಲಿ ಡಿಫ್ರೆಂಟ್ ಆಗಿತ್ತು. ಬೇರೆ ಬೇರೆ ರಾಜ್ಯಗಳಿಂದ ತಂದಿಟ್ಟಿರೋ ಅಂಥ ಹಣ್ಣು ತರಕಾರಿಗಳು, ಅದ್ರ ತಳಿ ಯಾವುದು, ಅದನ್ನ ಬೆಳೆದೋರು ಯಾರು, ಅವ್ರ ಹೆಸರು, ಸಂಸ್ಥೆಯ ಹೆಸರು, ವಿಳಾಸ. ಈಗ ಇದು ಕುಂಬಳಕಾಯಿ ನೋಡ್ತಾ ಇದ್ದೀರಲ್ಲ, ಇದ್ರ ವಿಶೇಷತೆ ಬರೆದಿರ್ತಾರೆ. ಅಧಿಕ ಇಳುವರಿ, ರೋಗ ನಿರೋಧಕ ಗುಣ ಇರುತ್ತೆ ಅಂತ. ಇದನ್ನೆಲ್ಲ ಜೋಡಿಸಿಟ್ಟಿರೋದು ನೋಡೋಕೆ 2 ಕಣ್ಣು ಸಾಲದು. ತೆಂಗಿನ ಚಿಪ್ನಿಂದ ಕಿರೀಟ, ಆಮೆ, ಫ್ಲವರ್ ವಾಸ್ ಇದೆಲ್ಲ ಮಾಡಿಟ್ಟಿದ್ದಾರೆ. ನೋಡೋಕ್ಕೆ ಒಂಥರ ಚಂದ. ಇದೆಲ್ಲ ನೋಡಿದರೆ ಒಳ್ಳೆ ಐಡಿಯಾಸ್ ಕೂಡ ಬರುತ್ತೆ. ಎಲ್ಲ ನೋಡಾದ್ಮೇಲೆ ಇದ್ರ ಹಿಂಬದಿಲೇ ಗೌರ್ಮೆಂಟ್ ನರ್ಸರಿ ಇತ್ತು. ಇದಕ್ಕಿಂತ ಚೀಪ್ ರೇಟ್ ಗಿಡಗಳು ಇನ್ನೆಲ್ಲೂ ಸಿಗಲ್ಲ. ನಾನಂತೂ ಸುಮಾರು ಶಾಪಿಂಗ್ ಮಾಡಿದ್ದೆ, ಅಂದ್ಕೊಂಡಿರಲಿಲ್ಲ ಅಷ್ಟು ತಗೊಳ್ತೀನಂತ. ಮಾವಿನ ಹಣ್ಣು, ಮ್ಯಾಂಗೋಲಿ ಮಲ್ಲಿಕಾ, ದಶೇರಿ, ಇಮಾಮ್ ಪಸಂದ್ ವೆರೈಟಿ ಇತ್ತು. ಎಲ್ಲ ಗ್ರಾಫ್ಟೆಡ್ ಪ್ಲಾಂಟ್ಸ್ ಏನೆ. ಅಮೃತ್ ನೋನಿ ಸಣ್ಣ ಗಿಡ 10 ರೂಪಾಯಿಗೆ. ನನಗಂತೂ ನಂಬಕ್ಕೆ ಆಗಲಿಲ್ಲ. ಮತ್ತು ಈ ಫಿಶ್ಟೆಲ್ ಪಾಮ್ ನೋಡ್ತಾ ಇದ್ದೀರಲ್ಲ, ಇದ್ರ ರೇಟ್ 25 ರೂಪಾಯಿ. ಎಕ್ಲಿಫಾ ಕ್ರೋಟೋನ್ ಇದೆರಡು 10 ರೂಪಾಯಿಗೆ. ಇದನ್ನ ಅಲ್ಲಿ ನೋವಿಗೆ ತಿರ್ಗಾ ಬಾಡಿ ಪೇನ್ಗೆಲ್ಲ ಟ್ರೀಟ್ ಮಾಡ್ತಾರೆ, ಕಷಾಯ ಮಾಡ್ತಾರೆ. ಗಿಡದ ಹೆಸರು ಕಾಲ್ಮೇಘ್ ಅಂತ. ಇದು 10 ರೂಪಾಯಿಗೇನೆ. ಲಾರ್ಕ್ ಡೇಸಿ ನಾನು 2 ಗಿಡ ತಗೊಂಡೆ. ಇದು 10 ರೂಪಾಯಿಗೇನೆ.
ಇದಿಟ್ಟಿರೋದು ಎಲ್ಲ 10 ರೂಪಾಯಿಗೆ. ಬ್ರಾಹ್ಮಿ ಗಿಡ ಕೂಡ ಇತ್ತು, ಅದಂತೂ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡೋಕ್ಕೆ ಪರ್ಸ್ಲೇನ್ ಥರನೇ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ. ಇದೆಲ್ಲ ಔಷಧಿ ಗುಣ ಇರೋ ಅಂಥ ಗಿಡಗಳು. ಟಿಂಚರ್ ಪ್ಲಾಂಟ್ ಕೂಡ ಇತ್ತು. ನೀವು ಬೆಳಗ್ಗೆನೆ ಲಾಲ್ಬಾಗ್ ಬಂದರೆ ಒಂದು 7 ಗಂಟೆಯಿಂದ 8-8:30 ಅಷ್ಟರಲ್ಲಿ ನಿಮಗೆ ಎಂಟ್ರಿ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲಿ ನೀವು ದುಡ್ಡು ಸೇವ್ ಮಾಡ್ಬೋದು. ಈ ಥರ ಕಮ್ಮಿ ರೇಟಲ್ಲಿರೋ ಅಂಥ ಗಿಡಗಳನ್ನ ಪರ್ಚೇಸ್ ಮಾಡ್ಬೋದು. ಇವತ್ತು 550 ರೂಪಾಯಲ್ಲಿ 20ಕ್ಕಿಂತ ಜಾಸ್ತಿ ಗಿಡಗಳು ಪರ್ಚೇಸ್ ಮಾಡಿದ್ದೀವಿ. ಇವರಂತೂ ಮನೆಗೆ ಬಂದಿದ ತಕ್ಷಣ ಸಾಯಿಲ್ ಮಿಕ್ಸ್ಚರ್ ರೆಡಿ ಮಾಡ್ತಾ ಇದ್ದಾರೆ, ನಾನು ಸಹಾಯ ಮಾಡ್ತಾ ಇದ್ದೀನಿ. ಲಾಲ್ಬಾಗ್ನಲ್ಲಿ 19ನೇ ತಾರೀಕುವರೆಗೂ ಪ್ಲಾಂಟ್ ಸೇಲ್ ಇರುತ್ತೆ. ಇದು ನಾನು ಇಷ್ಟಪಟ್ಟು ತಂದಿರೋ ಅಂಥ ಗಿಡಗಳು ಸೆಪ್ರೇಟಾಗಿ ಇಟ್ಟಿದ್ದೀನಿ. ಹಣ್ಣಿನ ಗಿಡಗಳೆಲ್ಲ ಇವ್ರು ಪರ್ಚೇಸ್ ಮಾಡಿದ್ದಾರೆ. ಇದೇ ಬ್ರಾಹ್ಮಿ ಗಿಡದ ಒಂದು ವೆರೈಟಿ ಹೇಳಿದ್ದು, ಪರ್ಸ್ಲೇನ್ ಥರನೇ ಇದೆ. ಇದರೊಳಗೆ ಬಿಳಿ ಬಣ್ಣದ ಹೂ ಬಿಡುತ್ತಂತೆ. ಖುಷಿ ಆಯಿತು, ಇದು ಒಂದು ವೆರೈಟಿ ನನ್ನ ಗಿಡಗಳ ಜೊತೆ. ಗ್ರಾಫ್ಟೆಡ್ ಪ್ಲಾಂಟ್ ಅಂತ ತಗೊಂಡು ಬಂದಿದ್ದೀವಿ. ಹೇಗೆ ಬೆಳೆಯುತ್ತೋ ಗೊತ್ತಿಲ್ಲ, ಬಟ್ ತುಂಬ ಕಮ್ಮಿ ರೇಟ್ ಅಲ್ವಾ. ಇವಾಗ ತೋಟದಲ್ಲಿ ತುಂಬಾ ಕೆಲಸ ಇದೆ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.